ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಮ್ಮ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಯಾವುದಾದ್ರೂ ಒಬ್ಬ ಹೀರೋ ಸಿನಿಮಾ ಬಂತಂದರೆ ಆ ಹೀರೋನ ಫ್ಯಾನ್ಸ್ ಅಷ್ಟೇ ಸಿನಿಮಾನ ನೋಡ್ತಾರೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾಕೆಂತಂದರೆ ನಾನೀಗ ಮಾತಾಡೋಕ್ಕೆ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ತುಂಬ ಸ್ಪೆಷಲ್ಲು. ಯಾಕೆಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಇರ್ತಕ್ಕಂಥ ಸೂಪರ್ ಸ್ಟಾರ್ ಯಾರಪ್ಪ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್ ದರ್ಶನ್ ಸರ್ ಅಂತಾರೆ. ಅವರ ಕಂಪ್ಲೀಟು ಎಲ್ಲ ಅಭಿಮಾನಿಗಳು ತಪ್ಪದೇ ಅವರ ಸಿನಿಮಾನ ನೋಡ್ತಾರೆ. ಯಾಕಪ್ಪ ಅಂತಂದರೆ ನಮ್ಮ ರಾಮಾಯಣದಲ್ಲಿ ರಾಮನಿಗೆ ಹನುಮ ಹೇಗೋ, ಇಲ್ಲಿ ದರ್ಶನ್ ಅವರಿಗೆ ಧನ್ವೀರ್ ಅವರು ಕೂಡ ಹಾಗೆ. ಯಾಕಂತಂದರೆ ಅವರ ಒಂಥರ ಹೇಳ್ತಾರಲ್ಲ, ಆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ, ಆ ಥರ ಅವರಿಬ್ಬರ ಮಧ್ಯೆ ಆ ಥರದೊಂದು ಬಾಂಡಿಂಗ್ ಇದೆ. ನಾವು ಅದಕ್ಕೆ ಸಾಕಷ್ಟು ಇನ್ಸಿಡೆಂಟ್ನ ಸಾಕ್ಷಿಯಾಗಿ ನೋಡಿದ್ದೀವಿ ಕೂಡ. ಹಾಗಾಗಿ ಇವತ್ತು ನಾನು ಅವರ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿ ಕೂತಿದ್ದೀನಿ. ಹಯಗ್ರೀವ ಸಿನಿಮಾ ಇದೇ ವಾರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಥಿಯೇಟ್ರ್ಗಳಲ್ಲಿ, ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆ ಸಿನಿಮಾ ತಂಡದ ಜೊತೆ ಮಾತಾಡೋದಕ್ಕೆ ಕೂತಿದ್ದೀನಿ. ಮೊದಲಿಗೆ ನಾನು ವೆಲ್ಕಮ್ ಮಾಡ್ತೀನಿ ಕರುನಾಡ ಶೋಕ್ದಾರಾದಂತಹ ಧನ್ವೀರ್ ಅವರು. ಇಲ್ಲಿವರೆಗೂ 4 ಸಿನಿಮಾಗಳ ಮೂಲಕ ಕನ್ನಡಿಗರನ್ನು ರಂಜಿಸಿದ್ದಾರೆ. ಈಗ 5ನೇ ಕಾಣಿಕೆಯಾಗಿ ಹಯಗ್ರೀವ ಸಿನಿಮಾದ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಧನ್ವೀರ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಆರಾಮಿದ್ದೀನಿ. ತಾವು ಹೇಗಿದ್ದೀರಿ ಸರ್? ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು. ಖುಷಿ ಆಯಿತು ನೋಡಿ, ಸೇಮ್ ಇಯರ್ ಸರ್. ಆಫ್ಟರ್ ಲಾಂಗ್ ಟೈಮು, ತುಂಬ ದಿನಗಳಾದ್ಮೇಲೆ ಭೇಟಿ ಮಾಡ್ತಾರೆ ಸರ್. ವೀಕ್ಷಕರೇ, ಹೀರೋನ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಒಬ್ಬ ಹೀರೋಯಿನ್ ಕೂಡ ಇಂಟ್ರಡ್ಯೂಸ್ ಮಾಡಲೇಬೇಕಾಗುತ್ತೆ. ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಕನ್ನಡದ ಅಪ್ಪಟ ಕನ್ನಡದ ಚೆಲುವೆ, ಬ್ಯಾಂಗಲ್ ಬಂಗಾರಿ ಅಂತ ಮನೆ ಮನೆಯಲ್ಲೂ ಮಾತಾಗಿರ್ತಕ್ಕಂತಹ ಸಂಜನಾ ಆನಂದ್ ಅವರಿದ್ದಾರೆ. ಸಂಜನಾ ಆನಂದ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಂಜನಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಸೂಪರ್. ನಿಮ್ಮ ಖುಷಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಂದು ಕಡೆ ಖುಷಿನೂ ಇದೆ, ಅಷ್ಟೇ ಒಂದು ಸಣ್ಣ ಟೆನ್ಷನ್ ಕೂಡ ಇದೆ ಅನಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ತಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದಾಗ ಒಂದು ಸಣ್ಣ ಕಳವಳ ಇದ್ದೇ ಇರುತ್ತೆ. ಸೊ ನಿಮ್ಮದು ಲಾಸ್ಟ್ ಇಯರ್ ಎಕ್ಕ ಬಂದಿತ್ತು, ಈಗ ಅದ್ರ ಬೆನ್ನಲ್ಲೇ ಹಯಗ್ರೀವ ಬರ್ತಾ ಇದೆ. ಹೌ ಎಕ್ಸೈಟೆಡ್ ಯು ಆರ್? ವೆರಿ ಎಕ್ಸೈಟೆಡ್ ಸರ್. ನೀವು ಹೇಳ್ದಂಗೆ ಅಂದರೆ ಖುಷಿ ತುಂಬ ಇದೆ. ಅಫ್ಕೋರ್ಸ್ ನಾನು ಈ ಇಯರ್ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ನಂದು. ಅಟ್ ದ ಸೇಮ್ ಟೈಮ್ ಇಟ್ಸ್ ಆಲ್ವೇಸ್ ಏನಂತೆ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ, ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ ಅನ್ನೋದು. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್ ಎಕ್ಸೈಟ್ಮೆಂಟ್ ಆ್ಯಂಡ್ ನರ್ವಸ್ನೆಸ್. ಈಗಲಿ ವೇಟಿಂಗ್ 27ನೇ ತಾರೀಕಿಗೆ. ಸೂಪರ್ ಸೂಪರ್. ಧನ್ವೀರ್ ಅವರೇ, ಹೇಗಿದೆ ಲೈಫು? ಯಾಕೆಂತಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಸಾಕಷ್ಟು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ನಿಮ್ಮ ಲೈಫಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸ್ತಿದೆ. ಏನು ಮಾಡೋಕ್ಕಲ್ಲ ಸರ್, ನಡೀತಾ ಇದೆ. ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಆ ಕಡೆಯಿಂದ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆಯಿಂದ ಬ್ಯಾಲೆನ್ಸ್ ಮಾಡಬೇಕು ಅಷ್ಟೇ. ಗೋ ವಿತ್ ದ ಫ್ಲೋ ಅಂತ ಯಾವುದನ್ನೇ ಸ್ವೀಕರಿಸಬೇಕು ಒಬ್ಬ ವ್ಯಕ್ತಿ. ನಾವು ಅನ್ಕೊಂಡಂಗೆ ಏನು ನಡೆಯಲ್ಲ ಸರ್ ಪ್ರಪಂಚ. ಸೊ ಆಲ್ರೆಡಿ ಸ್ಕ್ರಿಪ್ಟ್ ಆಗಿರುತ್ತೆ. ಪಾತ್ರಧಾರಿಗಳು ಏನೇನು ಪಾತ್ರ ಕೊಡ್ತಾನೋ ನಿಭಾಯಿಸ್ಕೊಂಡು ಇದ್ದಾರೆ ಅಷ್ಟೇ. ನಾವು ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಕೆ ಕೂತ್ವಿ, ಅದು ಲೈಫೇ ಒಂಥರ ಸಿನಿಮಾ ಥರ ಸ್ಕ್ರಿಪ್ಟ್ ಆಗೋಗಿರುತ್ತೆ. ನಾವೆಲ್ಲ ಪಾತ್ರಧಾರಿಗಳ ನಿಮಿತ್ತ ಮಾತ್ರ ಅಷ್ಟೇ, ಹೋಗ್ತಾ ಇರಬೇಕಷ್ಟೇ. ಅಷ್ಟೇ ಸರ್, ಅಷ್ಟೇ. ವೆರಿ ಟ್ರೂ, ವೆರಿ ಟ್ರೂ. ವಾಮನ ಬೆನ್ನಲ್ಲೇ ಲಾಸ್ಟ್ ಇಯರ್ ವಾಮನ ಕೊಟ್ಟಿದ್ರಿ, ಈ ವರ್ಷ ಹಯಗ್ರೀವ ಆರಂಭದಲ್ಲೇ ಬರ್ತಾ ಇದೆ. ನಿಮ್ಮ ಕರಿಯರ್ಗೆ ಹಯಗ್ರೀವ ಸಿನಿಮಾ ಎಷ್ಟು ಸ್ಪೆಷಲ್ ಅನಿಸುತ್ತೆ? ಅಂದರೆ ಸರ್ ಲೈಕ್ ಹಯಗ್ರೀವನೇ ಅನ್ನೋದಕ್ಕಿಂತ ಸರ್ ಪ್ರತಿಯೊಂದು ಸಿನಿಮಾನೂ ಸ್ಪೆಷಲ್ ಇದೆ ಸರ್. ಯಾಕಂದರೆ ಪ್ರತಿಯೊಂದು ಸಿನಿಮಾ ನಾವು ಖುಷಿಯಿಂದ ಇಷ್ಟಪಟ್ಟೆ ಮಾಡ್ತೀವಿ. ಒಂದೊಂದು ಪಾತ್ರ ಆಗಲಿ, ಒಂದು ಕ್ಯಾರೆಕ್ಟರ್ಸ್ ಆಗಲಿ. ಸೊ ಆ ಕ್ಯಾರೆಕ್ಟರ್ಸ್ಗಳು ಅಷ್ಟೇ ನಮಗೆ ಜನಕ್ಕೆ ಹತ್ರವಾದಂಥ ಕ್ಯಾರೆಕ್ಟರ್ಸ್ಗಳನ್ನ ನಾನು ಯೂಶ್ವಲಿ ಚೂಸ್ ಮಾಡೋದು. ಸೊ ಕೆಲವು ಹೇಳ್ದೆ ಲೈಕ್ ತುಂಬ ಲೇಟ್ ಮಾಡ್ತಾ ಇಲ್ಲ ಸಿನಿಮಾ ಮಾಡೋದು ಅಂತ. ಬಟ್ ಅದೇ ರಿಪೀಟೆಡ್ ವರ್ಷನ್ಸ್ ಕಥೆಗಳು ಬರ್ತಾ ಇರೋದ್ರಿಂದ ಜನನು ಈಗ ಆಲ್ರೆಡಿ ಆಲ್ಮೋಸ್ಟ್ ಈ OTT ಪ್ಲಾಟ್ಫಾರ್ಮ್ ಅನ್ನೋದು ಕೈಯಲ್ಲಿ ಬಂದಿರೋದ್ರಿಂದ ಸರ್ ವರ್ಲ್ಡ್ ವೈಡ್ ಸಿನಿಮಾಸ್ನ ಕೈಯಲ್ಲಿ ಕೂತು ನೋಡೋಷ್ಟು ಕೆಪಾಸಿಟಿ ಇದೆ ಜನಕ್ಕೆ ಇವತ್ತು, ಇನ್ಕ್ಲೂಡಿಂಗ್ ಯಂಗ್ಸ್ಟರ್ಸ್. ಸೊ ಮುಂಚೆ ಆಗಿ ಏನು ಮಾಡೋರು ಸಮ್ವೇರ್ ಅಲ್ಲಿಂದ ಎತ್ತಿಲ್ ಮಾಡೋರು ಗೊತ್ತಾಗ್ತಿರ್ಲಿಲ್ಲ. ಈಗ ಹೆಂಗಾಗಿದೆ, ಅಲ್ಲೇನಾದ್ರು ಎತ್ತಿಲ್ ಮಾಡಿದ್ವಿ ಅಂದರೆ ಅಥವಾ ಅಲ್ಲಿ ಈಸಿಯಾಗಿ ಕಂಡು ಹಿಡಿದ್ಬಿಡ್ತಾರೆ. ಜೊತೆಗೆ ಟೆಕ್ನಾಲಜಿ ವೈಸ್ನು ಅಷ್ಟೇ ಇಂಪ್ರೂವ್ ಆಗಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ, ಇದು ಆ ಪಿಕ್ಚರ್ದು ಅಲ್ವಾ ಮ್ಯೂಸಿಕ್ಕು ಎತ್ಬಿಟ್ಟಿದ್ದಾರೆ ಸೊ ಅಷ್ಟು ಜನ ಇವತ್ತು ಅಪ್ಡೇಟ್ ಆಗಿರೋದ್ರಿಂದ ಸೊ ನಾವೇನೋ ಹೊಸ್ತನದಲ್ಲಿ ಕೊಡಬೇಕಾಗುತ್ತೆ. ಸೊ ಅದರಿಂದ ನಾವು ಪ್ರತಿಯೊಂದು ಸ್ಕ್ರಿಪ್ಟ್ ಕೇಳಬೇಕಾದ್ರೂ ಅಷ್ಟೇ ಸರ್, ಹೊಸದೇನಿದೆ, ಹೊಸ್ತನಲ್ಲಿ ಏನು ಸಿಗುತ್ತೆ, ಸೊ ಅದನ್ನು ಕೊಡೋಣ ಅಂತ. ಸೊ ಅಂಥ ಸ್ಕ್ರಿಪ್ಟ್ಗಳು ಬಂದಾಗ ಚೂಸ್ ಮಾಡ್ಕೊಂಡು ಮಾಡ್ತೀನಿ ಸರ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.